ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಕಳ್ಳಿಪಾಳ್ಯದ ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಹಾಗೂ ಶ್ರೀ ನಂದೀಶ್ವರ ಸ್ವಾಮಿಯ ಶಿವಶಕ್ತಿ ಪೀಠದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಲಕ್ಷ ದೀಪೋತ್ಸವವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ನೊಣಮೇನಕೆರೆ ಕಾಡಸಿದ್ದೇಶ್ವರ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಕರಿಋಷಭ ದೇಶಿಕೇಂದ್ರ ಸ್ವಾಮೀಜಿಗಳು, ಪಟ್ನಾಯಕನಹಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು, ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯ ಆ ದೇವೇಗೌಡ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷ ಗಾಣಕಲ್ ನಟರಾಜು, ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ರಂಗಸ್ವಾಮಿಗಳು ಹಾಗೂ ಇನ್ನೂ ಅನೇಕರು ಸೇರಿ ದೀಪ ಹಚ್ಚುವ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕ್ಷೇತ್ರದ ಸಾಧಕರು ಎಲ್ಲ ಭಕ್ತರ ಪ್ರೀತಿಗೆ ಪಾತ್ರವಾಗಿ ತಮ್ಮದೇ ಆಗಿರ್ತಕ್ಕಂಥ ನಿಜವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ರಂಗನಾಥ ಸ್ವಾಮೀಜಿಯವರೇ, ಮುಂದಿನ ಕ್ಷೇತ್ರದ ಅಭಿವೃದ್ಧಿಯ ಸಾಧಕರು ಪೂಜ್ಯ ರಂಗನಾಥ್ ಅವರ ಕರಕಮಲ ಸಂಜಾತರು, ಯುವಕರು ಆಗಿರ್ತಕ್ಕಂಥ ಶ್ರೀಯುತ ಆನಂದ್ ಗುರುಜಿಯವರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಈ ಮುನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಇಲ್ಲಿಗೆ 1 ವರ್ಷ ಆಯಿತು. ಬಸವ ಶಿವನ ಪಾದ ಸೇರಿರ್ತಕ್ಕಂಥದ್ದು. ಈ ಲಕ್ಷ ದೀಪೋತ್ಸವದ ಸಮಯದಲ್ಲಿ ಬಸವೇಶ್ವರನ ಪ್ರತಿಷ್ಠಾಪನೆ ಮತ್ತು ದೀಪಾರಾಧನೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪೇನ ಹರತೆ ಪಾಪಂ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಆ ಒಂದು ಕಿಂಚಿತ್ ದೀಪವನ್ನು ನಾವು ಬೆಳಗ್ತಾ ಇದ್ದೀವಿ. ನಿರಂತರ ಸಂಸಾರದ ಹೇಸ್ತರದಲ್ಲಿ ಎಲ್ಲರ ಮನೆಯಲ್ಲೂ ಜ್ಯೋತಿಯನ್ನು ಬೆಳಗುವ ಪರಿಪಾಟ್ಲ. ಆ ಜ್ಯೋತಿಯ ಬೆಳಕಿನಲ್ಲಿ ಸಂಸಾರದ ಹೇಸ್ತರದ ಪ್ರಾರಬ್ಧ ದೋಷವನ್ನು ಕಳೆದು ನೆಮ್ಮದಿ ಶಾಂತಿಯನ್ನು ಪಡೆಯತಕ್ಕಂಥ ಒಂದು ಜೀವನದ ಒಂದು ಪಾಠ. ಈ ಭಕ್ತಮುನೀಶ್ವರನ ಕ್ಷೇತ್ರದಲ್ಲಿ ನಿಗ್ರಹಾನುಗ್ರಹ ಶಾಪಾನುಗ್ರಸ್ತ ಒಂದು ಸ್ಥಾನ ಇರ್ತಕ್ಕಂಥ ಭಕ್ತಮುನೀಶ್ವರ ಅವರ ಒಂದು ಸಾನ್ನಿಧ್ಯದಲ್ಲಿ ನಂದಿ ಒಬ್ಬವ ಬಾಲ್ಯದಲ್ಲೇ ನಂದಿಯನ್ನು ಪೂಜೆ ಮಾಡಿ ಅವನ ಬಸವನನ್ನು ಬಿಟ್ಕೊಂಡ್ರು. ಆ ಬಸವ ಎಲ್ಲರ ಮನೆಯ ಮಾತಾಗಿ ಬೆಳೆದುಕೊಂಡು ಬಂದಂಥವು. ಶರಣರು ಹೇಳ್ತಾರೆ, ನೀವು ಮನೆಗೂ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಭಕ್ತಮುನೀಶ್ವರನ ನಂದಿಯನ್ನು ಯಾರಿಗೆ ಗಂಗೆ ಇಲ್ಲ ಜಮೀನಲ್ಲಿ ಕರ್ಕೊಂಡೋಗಿ ಆ ಬಸವನನ್ನು ಪಾದಾರ್ಪಣೆ ಮಾಡಿಕೊಂಡವ್ರಿಗೆ ಗಂಗಾ ಜಲ ಪಡೆದಿದ್ದಾರೆ. ಯಾರ ಬಸವನೇ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಸವನ್ನ ಕರ್ಕೊಂಡು ಹೋಗಿ ಆ ಒಂದು ಬಸವನೇ ಪ್ರವೇಶ ಮಾಡಿರ್ತಕ್ಕಂಥವ್ರು, ಯಾರಿಗೆ ಮದುವೆ ಆಗಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮುನೀಶ್ವರನಲ್ಲಿ ಸಂಕಲ್ಪ ಮಾಡಿ
ಆ ಬಸವನನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪಾದಾರ್ಪಣೆ ಮಾಡಿಕೊಂಡು ಮಂಗಳ ಕಾಯಿಲೆಯಲ್ಲಿ ವಿಜೇತರಾಗಿರ್ತಕ್ಕಂಥವ್ರು. ಯಾರು ಸಂತತಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಬಸವನ ಸ್ಮರಣೆ ಮಾಡಿ ಮನೆಗೆ ಕರ್ಕೊಂಡೋಗಿ ಬಸವನ ಪಾದ ಸ್ಪರ್ಶ ಮಾಡಿ ಸಂಕಲ್ಪ ಮಾಡಿ ಸಂತತಿಯನ್ನು ಪಡೆದಿರುವಂತಕ್ಕಂಥ ಇತಿಹಾಸವನ್ನು ನಾವು ಕೇಳಿ ಬರ್ತಾ ಇದ್ದೀವಿ. ಅಂತ ಒಂದು ಬಸವ ಇಲ್ಲಿಗೆ 1 ವರ್ಷ ಆಯಿತು. ಅವನು ಶಿವನ ಪಾದವನ್ನು ಸೇರಿರ್ತಕ್ಕಂಥ ಪುನಃ ಮತ್ತೊಬ್ಬನ ಬಸವನನ್ನು ಬಿಡಬೇಕು ಅಂತಕ್ಕಂಥ ಪರಮ ಪೂಜ್ಯ ರಂಗನಾಥ ಸ್ವಾಮಿಯವರ ಸಂಕಲ್ಪ. ಆ ಒಂದು ಬಸವನನ್ನು ಬಿಟ್ಟಾದ್ಮೇಲಿಂದ ನನ್ನ ಮಠಕ್ಕೆ ಬಂದು ನಮ್ಮಂಗೆ ಶ್ರೀಗಳೇ ಬಸವಣ್ಣನಿಗೆ ಮುದ್ರೆ ಹಾಕಬೇಕು, ಆ ಒಂದು ಕಾರ್ಯಕ್ರಮವನ್ನು ತಾವು ನಡೆಸಿಕೊಡಬೇಕು ಅನ್ನೋದು ಸಮಯಕ್ಕೆ ಅವಕಾಶ ನೋಡಿ ಮತ್ತೆ ಈ ಮುನೀಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಆ ಬಸವಣ್ಣನಿಗೆ ಮುದ್ರೆ ಹಾಕಿಸಿ ಲಿಂಗದೀಕ್ಷೆಯನ್ನು ಮಾಡಿ ಬಸವನ ಪಟ್ಟವನ್ನು ಕಟ್ಟಿ ಅಂದು ಒಂದು ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಆ ಬಸವ ಬೆಳೀತಾ ಇದ್ದಾನೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರದ ಸರ್ವತ್ತ ಮಹಾಶಯರು ಈ ಕ್ಷೇತ್ರದ ಮಕ್ಕಳಾಗಿ ತಮ್ಮೆಲ್ಲರ ಸಂಕಲ್ಪವನ್ನು ರಂಗನಾಥ ಸ್ವಾಮಿಯವರನ್ನು ಮುಂದಿಟ್ಕೊಂಡು ಅವರು ರಂಗನಾಥ ಸ್ವಾಮಿಯವರು ಹೆಂಗದಾರಪ್ಪ ಅಂದರೆ ವಜ್ರಾದಪಿ ಕಠೋರಾಗಿ ಮೃದುಲಿ ಕುಸುಮಾದಪಿ ಲೋಕೋತ್ತರಾಣಂ ಚೇತಾಂಸಿ. ನನಗೆ ಬೆಂಗಳೂರಾಗಿದ್ದಂಥ ಈ ಬಸವಣ್ಣ ಹೆಂಗೆ ನನಗಿದ್ರು ಇವಾಗ ನನಗೆ ಹೆಂಗಿರೋದು.
ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮತ್ತು ಬಹಳ ವಿಶೇಷವಾದಂತಹ ಭಕ್ತಿಯ ಸಂಗಮ ಇಲ್ಲಿದೆ. ಈ ದೇವರಿಗಿರ್ತಕ್ಕಂಥ ಶಕ್ತಿ ಈ ಕ್ಷೇತ್ರ ಏನು ದಿನೇ ದಿನೇ ಬೆಳೀತಾ ಇದೆ, ಜನರಿಗೆ ಏನು ಒಳ್ಳೆದಾಗ್ತಾ ಇದೆ. ಈ ಕ್ಷೇತ್ರಕ್ಕೂ ನಾನು ಪೂರ್ತಿಯಾಗಿ ಶಾಸಕನಾಗುವುದಿಲ್ಲ, ಈ ಕ್ಷೇತ್ರದ ಒಬ್ಬ ಭಕ್ತನಾಗಿ, ಈ ಕ್ಷೇತ್ರದ ಸೇವಕನಾಗಿ ನಾನು ಇಲ್ಲಿ ಪ್ರತಿ ವರ್ಷ ಆಗಮಿಸ್ತಾ ಇದ್ದೇನೆ. ಬಹಳ ಪುಣ್ಯದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಕಾಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿಗಳ ಆಶೀರ್ವಾದದಿಂದ, ಭಕ್ತಮಹೇಶ್ವರನ ಆಶೀರ್ವಾದದಿಂದ ಜನ ಸುಮ್ಮನೆ ಇಷ್ಟೊಂದು ಜನ ಸೇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಭಕ್ತಿ ಇದೆ, ಎಲ್ಲಿ ಒಳ್ಳೆದಾಗ್ತದೆ ಅಲ್ಲಿ ಮಾತ್ರ ಜನರು ತಮ್ಮ ಶ್ರದ್ಧಾ ಭಕ್ತಿಯಿಂದ ತಮ್ಮನ್ನು ತಾವು ದೇವರಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪುಣ್ಯಕ್ಷೇತ್ರ ಭಕ್ತಮಹೇಶ್ವರ ಶ್ರೀ ಕ್ಷೇತ್ರನೂ ಸಹ ಒಂದು ಅಂತಕ್ಕಂಥದ್ದು ನನ್ನ ಭಾವನೆ. ಈ ಪುಣ್ಯಕ್ಷೇತ್ರ ಮತ್ತಷ್ಟು ಲಕ್ಷಾಂತರ ಮಂದಿ ಭಕ್ತರಿಗೆ ಆಶ್ರಯವನ್ನ, ಒಳ್ಳೆಯ ಮಾರ್ಗದರ್ಶನವನ್ನ, ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನ ಮತ್ತೆ ಒಂದು ದೀಕ್ಷೆಯನ್ನ ಇಲ್ಲಿ ಪಡ್ಕೊಂಡು ಜನ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಒಂದು ಪುಣ್ಯಕ್ಷೇತ್ರ ಅಂತ ಏನು ಹೆಸರು ಪಡೆದಿದೆ, ಇನ್ನೂ ಹೆಚ್ಚು ಎತ್ತರಕ್ಕೆ ಭಗವಂತನ ಆಶೀರ್ವಾದದಿಂದ ಬೆಳೀಲಿ. ಈ ಕ್ಷೇತ್ರದ ಜೊತೆ ನೆಲಮಂಗಲದ ಶಾಸಕನಾಗಿ, ಈ ಕ್ಷೇತ್ರದ ಭಕ್ತರಾಗಿ ಸದಾ ರಂಗನಾಥ ಸ್ವಾಮಿಗಳ ಪಾದದ ಕೆಳಗಡೆ ಯಾವತ್ತೂ ನಾನು ಇರ್ತೀನಿ ಅಂತ ಹೇಳಿ ಈ ಪೂಜೆಗೆ ಇವತ್ತು ದೀಪೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ಸರಿ ಈ ಸಾರಿ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಭಕ್ತರಿಗೆ, ಈ ಕ್ಷೇತ್ರದ ಭಕ್ತರಿಗೆ ವಿಶೇಷವಾಗಿ ರಂಗನಾಥ ಸ್ವಾಮೀಜಿಗಳ ಪಾದಗಳಿಗೆ ನಾನು ಮತ್ತೊಮ್ಮೆ ವಿನಂತಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಈ ಒಂದು ಪವಿತ್ರ ಕ್ಷೇತ್ರದ ಭಕ್ತಮಹೇಶ್ವರ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ, ಈ ಭಾಗದ ರೈತ ಸಮುದಾಯಕ್ಕೆ, ನಂಬಿದ ಎಲ್ಲ ಭಕ್ತರಿಗೆ ಭಕ್ತಿಯ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮಾಡಿಸುವಂತಹ ಶ್ರೇಷ್ಠ ಧೀಶಕ್ತಿ ನನಗಂತೂ ಬಹಳ ಸಂತೋಷ ಮತ್ತು ಅವರ ಮೇಲೆ ಬಹಳ ಹೆಮ್ಮೆ. ನಮ್ಮ ರಂಗನಾಥ ಸ್ವಾಮಿಗಳು ಅವರ ಒಂದು ಸಾನ್ನಿಧ್ಯದಲ್ಲಿ, ಅವರ ಒಂದು ಧಾರ್ಮಿಕ ನೇತೃತ್ವದಲ್ಲಿ ಈ ಕ್ಷೇತ್ರ ಬಹಳ ಅಪರೂಪವಾಗಿ ಬೆಳೀತಾ ಇದೆ. ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ರಂಗನಾಥ ಸ್ವಾಮಿಗಳು ನೀವು ಬರಲೇಬೇಕು ಅಂದಾಗ ನನ್ನ ಪುಣ್ಯ ಅನಿಸುತ್ತೆ. ಪೂಜ್ಯ ನಂಜನಗೌಡ ಸ್ವಾಮಿಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ತು. ಬೆಳಗ್ಗೆಯಿಂದ 3 ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಭಾಗವಹಿಸ್ತಾ ಇದ್ದೀವಿ. ಅವರು ಕೂಡ ಒಂದು ಸಮುದಾಯದ ಶಕ್ತಿಯಾಗಿ, ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ನಮಗೆಲ್ಲರೂ ಕೂಡ ಪ್ರೇರಣೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಧರ್ಮದಲ್ಲಿ ನಮ್ಮೆಲ್ಲರ ನಂಬಿಕೆಗೆ ಪೂರಕವಾಗಿ ಜ್ಞಾನವನ್ನು ನೀಡುವಂಥ ಒಂದು ದೀಪದ ಬೆಳಕಿನ ಮೂಲಕ, ದೀಪ ಹಚ್ಚುವ ಮೂಲಕ ನಮಗೆ ಜ್ಞಾನವನ್ನು ನೀಡುವಂಥ ಒಂದು ಸಂಕೇತವಾಗಿ, ಹಬ್ಬವಾಗಿ, ನಮ್ಮ ಉತ್ಸವವಾಗಿ ಕಾಣುತ್ತೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಅಂತ ಹೇಳ್ತಾರೆ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ, ಮರಣದಿಂದ ಅಮೃತದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತಹ ಈ ಒಂದು ದೀಪದ ಬೆಳಕು ನಮಗೆ ಭಗವಂತನ ಸ್ವರೂಪದಲ್ಲಿ ಕಾಣುತ್ತೆ. ಭಗವಂತನನ್ನ ಭಯದಿಂದ ನಂಬಬಾರದು. ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಅದನ್ನೇ ಹೇಳಿದ್ದು ಸ್ವಾಮಿ ವಿವೇಕಾನಂದರಿಗೆ. ಯಾರು ಭಯದಿಂದ ಭಗವಂತನ ಬಳಿ ಹೋಗ್ತಾರೋ ಅವ್ರ ಭಯವೇ ಆವರಿಸಿಬಿಡುತ್ತೆ. ಭಗವಂತನ ಬಳಿ ಹೋಗುವಂಥವ್ರು ಮಂದಿರಗಳಿಗೆ, ಆಶ್ರಮಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ ಹೋಗುವಂಥವ್ರು ಪ್ರೀತಿಯ, ನಿಶ್ಚಯ, ಶ್ರದ್ಧೆಯ ಭಾವನೆ ಇಟ್ಕೊಂಡು ಹೋಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಏನು ಭಾವನೆ ಇಟ್ಕೊಂಡು ಹೋಗ್ತೀವಿ, ಆ ಭಾವನೆ ನಮಗೆ ವಾಪಸ್ ಸಿಗುತ್ತೆ ಅಂತ ಒಂದು ಅಚಲ ನಂಬಿಕೆ ಇಟ್ಕೊಂಡು ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಭಕ್ತರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿಕೊಂಡು, ಪೂಜ್ಯ ರಂಗನಾಥ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ತಮ್ಮ ಕೈಯಾಗ ದೀಪವನ್ನು ಹಚ್ತಾ ಇದ್ದೀವಿ. ಈ ದೀಪ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ, ಭಾರತೀಯ ಸಂಸ್ಕೃತಿಯ ಪ್ರತೀಕ. ನಾವೆಲ್ಲರೂ ಕೂಡ ಒಂದೊಂದು ದೀಪವಾಗಿ ಪರಿವರ್ತನೆ ಆಗಬೇಕು. ನಮ್ಮೆಲ್ಲರ ಹೃದಯಾಂತರ್ಗತದಲ್ಲಿ ವಿರಾಜಮಾನವಾಗಿರುವ ಶ್ರೀ ಭಕ್ತ ಮಹೇಶ್ವರ ಸ್ವಾಮಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ನನಗೂ ಸದಾ ಆಶೀರ್ವಾದವನ್ನು ನೀಡ್ತಾ ಇರುವಂಥ ಪೂಜ್ಯ ಶ್ರೀ ರಂಗನಾಥಾನಂದ ಮಹಾಸ್ವಾಮಿಗಳವರೇ, ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ನಾಡಿನ ವಿವಿಧ ಭಾಗಗಳಿಂದ
ಅಥವಾ ಬೇರೆ ರಾಜ್ಯದಿಂದಲೂ ಕೂಡ ಭಕ್ತರು ಇವತ್ತು ಬೆಳಗಿನಿಂದ ಆಗಮಿಸ್ತಾ ಇದ್ದಾರೆ. ಭಕ್ತ ಮಹೇಶ್ವರನ ದರ್ಶನವನ್ನು ಪಡೆದು ಪಾವನರಾಗಿದ್ದಾರೆ ಎನ್ನುವಂಥ ಭಾವನೆಯನ್ನು ಹೊಂದಿದ್ದಾರೆ. ನಾವು ಬಂದಾಗ ಒಂದು ಚಿಕ್ಕ ದೇವಸ್ಥಾನ ಹಾಗೆ ಕೂಡ ಭಾಳ ಚೆನ್ನಾಗಿ, ಆದರೆ ಮಹೇಶ್ವರನ ಕೃಪೆ ಮತ್ತು ಸಂದೇಶವನ್ನಾಗಿ ರಂಗನಾಥಾನಂದ ಮಹಾಸ್ವಾಮಿಗಳು ಭಾಳ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದರು. 108 ದಿನದಲ್ಲೇ ಆ ದೇವಾಲಯವನ್ನು ಕಟ್ಟಿ ನಮ್ಮೆಲ್ಲರನ್ನು ಕರೆದು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ನಂಬಿ ಕೆಟ್ಟವರಿಲ್ಲವೋ ಅಂತ, ಯಾರು ನಂಬ್ತಾರೆ ಅವರು ಯಾವತ್ತೂ ಬಿಡೋದಿಲ್ಲ. ರಂಗನಾಥಾನಂದ ಸ್ವಾಮೀಜಿಯವರು ಒಬ್ಬ ಮುಗ್ಧ ನಿಷ್ಕಲ್ಮಶ ಮನಸ್ಸಿನ ಶುದ್ಧವಾದ ಭಕ್ತ ಮುನೇಶ್ವರನ ಭಕ್ತರು. ಅವನೇನು ಹೇಳ್ತಾನೆ, ಅವನೇನು ಖಂಡಿಸ್ತಾನೆ ಅದನ್ನೇ ಮಾಡುವಂಥವ್ರು. ಹಾಗಾಗಿ ಇಲ್ಲಿ ಬಂದಂಥ ಸಹಸ್ರಾರು ಜನಗಳಿಗೆ ಒಂದಲ್ಲ ಒಂದು ರೀತಿ ಒಳ್ಳೆಯದಾಗಿರೋದನ್ನು ನಾವು ಕೂಡ ಕಂಡಿದ್ದೇವೆ. ಒಮ್ಮೆ ನಾವು ಬಸವಣ್ಣ ನಂತರ ಭಕ್ತ ಮಹೇಶ್ವರನ ಕಡೆ ಮುಖ ಮಾಡಿಬಿಟ್ರೆ ಆಗ ಜಗತ್ತು ನಮ್ಮನ್ನು ಪೂಜಿಸ್ತದೆ, ನಮಗೂ ನೈವೇದ್ಯ ಕೊಡ್ತದೆ, ನಮ್ಮನ್ನು ಭಕ್ತಿಯಿಂದ ನಮಸ್ಕರಿಸ್ತದೆ. ಯಾಕೆ ಆ ಬಸವಣ್ಣ ಭಗವಂತನ ಮುಖ ನೋಡ್ತಾ ಇದ್ದಾನೆ. ಅವನಿಗೆ ಭಗವಂತನ ಹೊರತು ಬ್ರಹ್ಮಾಂಡದಲ್ಲಿ ಏನು ಕಾಣ್ತಾ ಇಲ್ಲ. ಆ ರೀತಿಯ ಅಚಲವಾದ ಪ್ರೀತಿ ಭಕ್ತಿ ನಮ್ದಾದರೆ ನಾವೇನು ದೇವಸ್ಥಾನಕ್ಕೆ ಹೋಗೋದೇ ಬೇಕಿಲ್ಲ. ದೇವರು ನಮ್ಮನ್ನು ಹುಡುಕೊಂಡು ಬರ್ತಾರೆ. ಆ ಥರದ ಜೀವನ ಶೈಲಿ ನಮ್ಮೆಲ್ಲರಿಗೂ ಕೂಡ ಆಗಬೇಕು. ಅದೇ ಅಧ್ಯಾತ್ಮದ ಸಾರ. ಯಾವ್ಯಾವ ರೀತಿ ನಾವು ಭಗವಂತನನ್ನು ನೋಡ್ಬೋದು, ಯಾವ್ಯಾವ ರೀತಿ ಕೊಂಡಾಡ್ಬೋದು, ಇದನ್ನೇ ವೇದಗಳು ಹೇಳುವಂಥದ್ದು. ಅದನ್ನೇ ನಾವು ಇವತ್ತು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಸ್ವಾಮಿಗಳು ಹೇಳಿದಾಗೆ ಅಸತೋಮ ಸದ್ಗಮಯ. ಅಸತ್ಯದಿಂದ ನಾವು ಸತ್ಯದ ಕಡೆ ಹೋಗಬೇಕು. ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನ ಕಡೆ ಹೋಗಬೇಕು. ಮೃತ್ಯೋರ್ಮ ಅಮೃತನ ಗಮಯ. ಸಾವಿನಿಂದ ಅಮೃತತ್ವದ ಕಡೆ ಹೋಗಬೇಕು. ಇದೆಲ್ಲವೂ ಆಗಬೇಕು. ಹಾಗೆ ಅಂತ ಹೇಳಿದರೆ ಭಗವಂತನ ಕಡೆ ನಾವು ಮುಖ ಮಾಡಬೇಕು. ಆ ನಿಟ್ಟಿನಲ್ಲಿ ರಂಗನಾಥನ ಸ್ವಾಮಿಗಳು ಈ ತಾಲೂಕು, ಈ ನಾಡಿನ ಲಕ್ಷಾಂತರ ಭಕ್ತರಿಗೆ ಯಾಗೇನು ಫೋನ್ ಮಾಡಿ ಕರೆದು ನೀವೆಲ್ಲ ಬರಬೇಕು ಹಾಗೆ ಅಂತೇಳಿ ಹೇಳಿದ್ರು. ಒಂದ್ಸರಿ ರಂಗನಾಥರು ಒಂದು ಡೇಟನ್ನು ಅನೌನ್ಸ್ ಮಾಡಿಬಿಟ್ರೆ ಆ ಡೇಟಿಗೆ ತನ್ನಿಂತಾನೇ ಎಲ್ಲರೂ ಬರ್ತಾರೆ. ಆ ಬೆಳಗಿನಿಂದ ಮುನ್ನೆಂಕೆರೆ ಸ್ವಾಮಿಗಳು ಮಧ್ಯಾಹ್ನದಿಂದ ಇಲ್ಲೇ ಹಾಗೆ ನೋಡಿ, ಅವ್ರಿಗೆ ಆ ಶಕ್ತಿ ಇದೆ. ಎಲ್ಲರನ್ನೂ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಸ್ಥಳಕ್ಕೂ ಮತ್ತು ರಂಗನಾಥಾನಂದ ಸ್ವಾಮೀಜಿಯವರಿಗೆ ಸದಾ ಇದೆ. ಇಷ್ಟೇ ನೊಂದು ಬಂದಂಥ ಭಕ್ತಾದಿಗಳಿಗೂ ಕೂಡ ಧೈರ್ಯ ತುಂಬಿ ನಾನು ಇದ್ದೀನಿ ಅಂತ ಹೇಳುವಂಥ ಒಬ್ಬ ಧರ್ಮಾಧಿಕಾರಿ ರಂಗನಾಥಾನಂದ ಸ್ವಾಮಿಗಳವರು. ಆತ್ಮದಲ್ಲಿ ಇವತ್ತಿಗೆ 1 ವರ್ಷ ಕಾಲವಾಗಿತ್ತು. ಈ ಕ್ಷೇತ್ರದ ಗುರಿಯನ್ನು ತೆಗೆದುಕೊಂಡ ಮಂದಿ ಇನ್ನೆಲ್ಲ ಬಿಟ್ಟು ದೂರ ಹೋಗಿ ಹಾಗೂ ನಾವೇನು ತಾಯಿಯ ಹೊಟ್ಟೆ ಮುಟ್ಟಿ ಮತ್ತೆ ತಾಯಿ ಹೊಟ್ಟೆ ಹೋಗ್ತಿರಲ್ಲ, ಅದರ ಮೇಲೆ ಮೂಡಿ ಬಸವ ಇರ್ತಾರೆ ಅಥವಾ ಮೂಡಿ ಮುಂದಿರ್ತಾರೆ. ಆ ಮಂದಿರ ಮೇಲಿರತಕ್ಕಂಥ ಒಂದು ಶಕ್ತಿಯನ್ನು ಕೊಡೋದಲ್ಲ, ಅದು ಸಾಮಾನ್ಯ. ಅಂಥ ಒಂದು ಶಕ್ತಿಯನ್ನು ಸಾವಿರಾರು ಜನತೆ ಸಂತಾನ, ಗಂಗೆ, ಭೂಮಿ, ಕಾರ್ಯ, ಅನೇಕ ಕಾರ್ಯಗಳು. ಆದರೆ 3 ಜನ ಯೂನಿವರ್ಸಿಟಿಯಲ್ಲಿ 10 ಜನ. ಅಂಥ ಒಂದು ವ್ಯಕ್ತಿಯ ನಂದೀಶ್ವರ ಸ್ವಾಮಿಯನ್ನು ಇವತ್ತು ನಮ್ಮ
ಮನವಿಕ್ರಿಯ ಕರಿಬಸವೇಶ್ವರ ಶ್ರೀಗಳು ಪೂರ್ಣಗೊಳಿಸಲು ಲೋಕಾರ್ಪಣೆಯನ್ನು ಮಾಡಿದರು. ಅದಕ್ಕೆ ಕ್ಷಮ ಎಲ್ಲ ನನ್ನ ಭಕ್ತರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.